ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಸ್ ಮಲ್ಲಪ್ಪಾಜಿ ಅವರ ಆತ್ಮೀಯರೇ, ಅಂದುಕೊಂಡಂತೆ ವಕ್ಫ್ ಕಾಯ್ದೆ ಆದ ಬಳಿಕ ಅಲ್ಲಲ್ಲಿ ಹಿಂಸಾಚಾರದ ಆಂದೋಲನ ನಡೀತಾ ಇದ್ದಾವೆ ಅನ್ನೋ ವರದಿಗಳು ಯಾರಾದರೂ ಕಂಪಿಸುವಂಥದ್ದೇ. ಯಾಕಂತಂದರೆ ದೇಶ ಅಭಿವೃದ್ಧಿ ಆಗಬೇಕಾಗ್ಯದ, ಇಲ್ಲೇ ಸೌಹಾರ್ದತೆ ಭಾಳ ಮುಖ್ಯ ಇರ್ತದೆ. ಇಂಥ ಪ್ರಸಂಗದಲ್ಲ ಯಾವುದೇ ಕಮ್ಯುನಿಟಿ ಇರಲಿ, ಹಿಂದೂ ಇರಲಿ ಮುಸಲ್ಮಾನ್ ಇರಲಿ, ಇಬ್ಬರು ಒಂದಿಷ್ಟು ಯೋಚನೆ ಮಾಡಿ ಹೋಗ್ಬೇಕಾಗಿದೆ. ಏನು ಮಾಡಿದರು ಕಾನೂನು ಪ್ರಕಾರ ಮಾಡಿದ್ದಾರೆ. ಅವರು ಮೆಜಾರಿಟಿ ಅದ BJP ಆಗಿರೋದು ಮತ್ತು NDA ಸರ್ಕಾರದ್ದು ಕಾನೂನು ಮಾಡಿದ್ದಾರೆ. ಈಗ ನೀವು ಕೋರ್ಟಿಗೂ ಹೋಗ್ತಾ ಇದ್ದೀರಿ ಅಂದಾಗಿ ಹಿಂಸಾಚಾರ ಯಾಕಂತ ಕೋರ್ಟ್ ಏನು ನಿರ್ಧಾರ ಮಾಡ್ತದೆ, ಸುಪ್ರೀಂ ಕೋರ್ಟ್ನಲ್ಲಿ ಏನು ನಿರ್ಧಾರ ಬರ್ತದೆ, ಮತ್ತೇನು ಅದ ಕೇಳಲಿಕ್ಕೆ ಅವಕಾಶಗಳಿದ್ದಾವಿಲ್ಲ. ಅಂಥದ್ರಲ್ಲೇ ಅದರಲ್ಲೂ ವೆಸ್ಟ್ ಬೆಂಗಾಲ್ದಲ್ಲೇ ಒಂದು ರೀತಿ ಮುಸ್ಲಿಮರನ್ನು ಸಹಿತ ಅಥವಾ ಹಿಂದೂಗಳನ್ನು ಅಥವಾ ಧ್ರುವೀಕರಣ ಮಾಡುವಂಥ ಕೆಲಸಗಳು ಇಬ್ಬರು ಮಾಡೋದು ತಪ್ಪು. ಹಿಂದೂ ಮತ್ತು ಮುಸಲ್ಮಾನರು ಅವ್ರ ನಾಯಕರು ಹಿಂದೂ ಮತ್ತು ಮುಸಲ್ಮಾನರು ಮಾಡ್ತಾಯಿಲ್ಲ, ಪಾಪ ಇಲ್ಲ ಅವರು. ಯಾಕಂದ್ರೆ ದಿನನಿತ್ಯದ ಬದುಕು ಅವ್ರು ನಡೆಯೋದು ಕಷ್ಟ ಆಗ್ಯದ. ಎಷ್ಟೋ ಕುಟುಂಬಗಳು ಬಡತನದ ರೇಖೆ ಕೆಳಗಿರೋದ್ರಿಂದಾಗೆ ಹೋರಾಟ ಮಾಡೋದು ಮತ್ತೇನು ಮಾಡೋದು ಅಂಥದ್ರಲ್ಲಿ ಅವರು ಆಸಕ್ತಿನೇ ಇಲ್ಲ. ಇದನ್ನು ಮಾಡಿಸೋರು ಯಾರಪ್ಪ ಅಂದ್ರೆ ರಾಜಕೀಯ ಹಿತಾಸಕ್ತಿ ಇದ್ದಂಥವ್ರು, ಬೇಕಾದಂಥವ್ರು. ಒಂದು ಕಡೆಗೆ TNCಯ ಮಮತಾ ಬ್ಯಾನರ್ಜಿಯವರು, ಇನ್ನೊಂದು ಕಡೆ ನಮ್ಮ BJP ಅವರು ಸುವೇಂದು ಅಧಿಕಾರಿ. ಇವರು ತಮ್ಮ ರಾಜಕೀಯ ಬೇಡಿನ ಬೇಯಿಸ್ಕೊಳ್ಳೋ ಸಲುವಾಗಿ ಈ ವಕ್ಫ್ ಒಂದು ರೀತಿ ಭಾಳ ಸಂವೇದನೆಯ ವಿಷಯ ಇದೊಂದು. ಇದನ್ನು ಕೋರ್ಟ್ ಹೇಳ್ತಾ ಇದ್ದಾರೆ ಮಾಡ್ತಾಯಿದೆ. ಅಲ್ಲೇ ಬಗೆಹರಿಸ್ಕೊಳ್ಬೇಕು. ಬೀದಿಗಳಲ್ಲಿ ಆಂದೋಲನ ಮಾಡೋದ್ರಿಂದ ಹಿಂಸಾಚಾರಕ್ಕೆ ಇಳಿಯೋದ್ರಿಂದ ಇವೆಲ್ಲ ಸಾಧ್ಯ ಇಲ್ಲ ಅಂತ. ಇದನ್ನು ಮಾಡೋದಂದ್ರೆ ಇನ್ನಷ್ಟು ಮನಸ್ಸುಗಳು ದೂರ ಆಗ್ತವೆ, ಮತ್ತೇನು ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನ. ಆದರೂ ಮಾಡ್ತಾಯಿದ್ದಾರೆ ರಾಜಕಾರಣಿಗಳು. ಇದರಿಂದ ಏನಾದ್ರು ಮತ್ತಾರು ಅಲ್ಲಿ ರಾಜಕಾರಣಿಗಳಷ್ಟೇ ತಮ್ಮ ಹಿತಾಸಕ್ತಿಗೆ. ಯಾಕೆಂದರೆ ಮುಂಜಾನೆ ಸಾಯಂಕಾಲ ತನಕ ಅವ್ರು ದುಡಿದ್ರೆ ಹೊಟ್ಟೆ ತುಂಬ್ತಾ ಇಲ್ಲ, ಬೆಲೆ ಏರಿಕೆ ಮತ್ತೇನೋ ಗದ್ದೆಗಳು, ಬದುಕು ಕಷ್ಟ ಆಗಿದೆ. ಇಂಥ ಪ್ರಸಂಗದಲ್ಲಿ ಒಂದಿಷ್ಟು ಏನೋ ಈ ಗ್ಯಾರಂಟಿಗಳು ಒಂದಿಷ್ಟು ಕೊಟ್ಟು ನಮ್ಮನ್ನು ಮೋಸ ಮಾಡುವಂಥ ಈ ರಾಜಕಾರಣಿಗಳಿಂದಾಗಿ ನಾವು ಭಾಳ ಎಚ್ಚರ ಇರಬೇಕಾಗಿದೆ ಅಂತ. ಈಗಾಗಲೇ ಬಂಗಾಳದಲ್ಲೇ ಹಿಂಸಾಚಾರ ಜೋರು ನಡೀತದೆ. ಮುರ್ಷಿದಾಬಾದ್ ಜಿಲ್ಲೆಯಲ್ಲಂತೂ ಹಿಂಸಾತ್ಮಕ ಘಟನೆಗಳು ಭಾಳ ಆಗ್ತಾಯಿದ್ದಾವೆ. ಈಗಾಗಲೇ 150 ಜನರು ಹಿಡಿದಿಟ್ಟಿದ್ದಾರೆ ಅಂತೇಳಿ ಸುದ್ದಿಗಳು ಇದ್ದಾವೆ. ಈಗ ಇಂಥ ಪ್ರಸಂಗದಲ್ಲೇ ಕೇವಲ ಇವರು ಹಿಡಿದಿಡೋದ್ರಿಂದ ಇದು ನಿಲ್ತದನ ಅನ್ನೋಕ್ಕಿಂತಲೂ ಹಿಂದೂ ಮುಸ್ಲಿಮರು ಇಬ್ಬರು ಒಂದು, ಈ ದೇಶದ ನಾವು ಪ್ರಜೆಗಳು, ನಾವು ಕೂಡಿ ಬದುಕಬೇಕಾಗಿದೆ, ಕೂಡಿ ಬಾಳಬೇಕಾಗಿದೆ. ಇದನ್ನು ಎರಡೂ ಏನಪ್ಪ ಇವತ್ತು ಪಕ್ಷಗಳ BJP ಇದಿರ್ಬೋದು, TMC ಇದಿರ್ಬೋದು ಅಥವಾ ಕಾಂಗ್ರೆಸ್ದು ಇರ್ಬೋದು, ಇವರೆಲ್ಲರೂ ಒತ್ತಾಯ ಮಾಡಿ ಕೂಡಿ ಹೋಗೋದಕ್ಕೆ ಹಾದಿ ಹುಡುಕಬೇಕು. ಈ ಹಿಂಸಾಚಾರಕ್ಕೆ